ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಅನುಪಮಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮದುವೆ ಆಗಬೇಕು ಅನ್ನೋರ ಪಟ್ಟಿಯಲ್ಲಿ ಅನುಶ್ರೀ ಆಗಿರ್ಬೋದು, ಇತರ ಆಂಕರ್ಸ್ ಜೊತೆಗೆ ಅನುಪಮಾ ಹೆಸರು ಕೂಡ ಸಾಕಷ್ಟು ಬಾರಿ ಕೇಳ್ತಾನೆ ಇರುತ್ತೆ. ನಿಮ್ಮ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಆಕೆಯ ಅಭಿಮಾನಿಗಳು ಕೇಳ್ತಾನೆ ಇರ್ತಾರೆ. ಆದರೆ ಈಗ ಅನುಪಮಾ ಗೌಡ ಒಂದು ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಇವನೇ ನನ್ನ ಸರ್ವಸ್ವ, ನನ್ನ ಜೀವದ ಗೆಳೆಯ ಅಂತ ಎಲ್ರಿಗೂ ಕೂಡ ಒಂದು ಅಚ್ಚರಿ ಮೂಡಿಸುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಜೀವದ ಗೆಳೆಯ ಯಾರು, ಇವರೇ ನನ್ನ ಸರ್ವಸ್ವ ಅನ್ನೋದಕ್ಕೆ ಅಷ್ಟಕ್ಕೂ ಯಾರವರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹಿರಿತೆರೆ ಕಿರುತೆರೆ ಎರಡರಲ್ಲೂ ಕೂಡ ಸಖತ್ ಆಕ್ಟಿವ್ ಆಗಿರುವಂತಹ ನಟಿ ಅನುಪಮಾ ಗೌಡ ನಟನಿಗೂ ಸೈ, ನಿರೂಪಣೆಗೂ ಸೈ ಅನ್ನೋದನ್ನ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಅಕ್ಕ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ಅನುಪಮಾ ಗೌಡ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ 2 ಸಲ ಸ್ಪರ್ಧಿಸಿ ಅನಂತರ ಹಲವಾರು ರಿಯಾಲಿಟಿ ಶೋಗಳನ್ನ ನಿರೂಪಣೆ ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ ಈಕೆಗೆ ಒಂದು ದೊಡ್ಡ ಕಂಬ್ಯಾಕ್ ಅನ್ನ ಕೊಡ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಮೂಲಕ ನಟಿ ಕಮ್ ನಿರೂಪಕಿ ಅಂತಲೇ ಫೇಮಸ್ ಆಗಿದ್ದಾರೆ. ಲೋಕೇಶ್ ಪತ್ರಿಕೆ ಸಿನಿಮಾದ ಮೂಲಕ ಬಾಲ ಕಲಾವಿದೆಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತಹ ನಟಿ ಕೊನೆಗೆ ಮನೆ ಮನೆ ಮಾತಾಗಿದ್ದು ಅಕ್ಕ ಸೀರಿಯಲ್ ಮೂಲಕ. ಈ ಸೀರಿಯಲ್ನಲ್ಲಿ 2 ಪಾತ್ರವನ್ನ ನಿರ್ವಹಿಸಿ ನಾಯಕಿ ವಿಲನ್ ಯಾವುದಕ್ಕೂ ಕೂಡ ಸೈ ಅಂತ ಅನ್ಸ್ಕೊಂಡಿದ್ರು. ಭೂಮಿಕಾ ಹಾಗೂ ದೇವಿಕಾ ಅನ್ನುವಂಥ 2 ಬಗೆಯ ಪಾತ್ರಗಳಲ್ಲಿ ಅದ್ಭುತವಾಗಿ ನಟಿಸಿ ಜನರ ಮನಗೆದ್ದಿದ್ರು. ಈ ಧಾರಾವಾಹಿಯನ್ನ ನೀವು ನೋಡ್ತಾ ಇದ್ರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೂ ಮುನ್ನ ಅವರು ಚೀಸೌ ಸಾವಿತ್ರಿ ಅನ್ನುವಂಥ ಧಾರಾವಾಹಿಯಲ್ಲಿ ನಟಿಸಿ ಸಾಕಷ್ಟು ಹೆಸರನ್ನ ಮಾಡಿದ್ರು. ಆಕೆಗೆ ಒಂದು ಹಿಟ್ ಕೊಟ್ಟಿದ್ದೆ ಅಕ್ಕ ಧಾರಾವಾಹಿ. ನಂತರ ಸಖತ್ ಫೇಮಸ್ ಆಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಭಾಗವಹಿಸಿದ ನಂತರ. ಯಾಕಂದ್ರೆ ಸಾಕಷ್ಟು ಜನ ಬಿಗ್ ಬಾಸ್ಗೆ ಬಂದ ಬಳಿಕ ಅವರ ಜೀವನವೇ ಬದಲಾಗಿದ್ದು ಕೂಡ ಇದೆ. ಅದರಲ್ಲಿ ಈಕೆಯದ್ದು ಹೆಸರು ಕೂಡ ಮೇಲುಗೈ ಸಾಧಿಸುತ್ತೆ. ಅಂದಾಗೆ ನಾಳೆ ಅಂದ್ರೆ ನಿನ್ನೆ ಒಂದು ಫ್ರೆಂಡ್ಶಿಪ್ ಡೇ ಆಯಿತು ಸ್ನೇಹಿತರೆ. ಈ ಸಂದರ್ಭದಲ್ಲಿ ತಮ್ಮ ಆಪ್ತ ಸ್ನೇಹಿತ ಪ್ರಾಣ ಗೆಳೆಯ ಜೊತೆಗೆ ನನ್ನ ಮಗು ಕೂಡ ಆತನೇ ಅಂತ ಬೆಸ್ಟ್ ಫ್ರೆಂಡ್ ಅನ್ನ ಪರಿಚಯ ಮಾಡಿಸಿದ್ದಾರೆ. ಎಲ್ರಿಗೂ ಕೂಡ ಶಾಕ್ ಆಯಿತು, ಯಾರಿದು ಪ್ರಾಣ ಗೆಳೆಯ ಅಂತ. ಗಿಲಿ 3 ವೇದಿಕೆ ಮೇಲೆ ಬೆಸ್ಟ್ ಫ್ರೆಂಡ್ ನ ಪರಿಚಯಿಸಿದ್ದಾರೆ. ಅದು ಅವರ ಒಂದು ಮುದ್ದಾದ ನಾಯಿ. ಇವನೇ ನನ್ನ ಪ್ರಪಂಚ, ತಂದೆ ತೀರ್ಕೊಂಡಾಗ ಮಗು ರೂಪದಲ್ಲಿ ಬರ್ತಾರೆ ಅನ್ನುವಂಥ ಮಾತಿದೆ. ನನ್ನ ಜೀವನದಲ್ಲಿ ಇವನು ಬಂದಿದ್ದಾನೆ, ನಾನು ಈತನಿಗೆ ತಾಯಿಯಾಗಿದ್ದೀನಿ, ನನಗೆ ಈತನೇ ಎಲ್ಲವೂ ಅನ್ನುವಂಥದ್ದನ್ನ ಅನುಪಮಾ ಗೌಡ ನಾಯಿ ಮರಿಯನ್ನ ಅಪ್ಪಿ ಮುದ್ದಾಡಿದ್ರು ಸ್ನೇಹಿತರೆ. ಅಷ್ಟಕ್ಕೂ ನಿರುಪಮಾ ಅವರು ಪ್ರೀತಿಯ ವಿಷಯದಲ್ಲಿ ಅಂದ್ರೆ ಅನುಪಮಾ ಪ್ರೀತಿಯ ವಿಷಯದಲ್ಲಿ ತುಂಬಾ ನೋವನ್ನ ಅನುಭವಿಸಿದವರು. ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ನನ್ನ ಲವ್ ಬ್ರೇಕಪ್ ಆಗಿದ್ದು ಬಹುತೇಕ ಎಲ್ರಿಗೂ ಕೂಡ ಗೊತ್ತು. ಅಷ್ಟು ವರ್ಷಗಳ ಕಾಲ ಪ್ರೀತಿಸಿ ಇನ್ನು ಮದುವೆಯಾಗಿ ಲೈಫ್ನಲ್ಲಿ ಸೆಟಲ್ ಆಗ್ತೇನೆ ಅನ್ನುವಾಗ ನನ್ನ ಲವ್ ಮುರಿದು ಬಿತ್ತು ಅಂತ ಹಿಂದೊಮ್ಮೆ ಹೇಳ್ತಲೇ ಅದರ ಬಗ್ಗೆ ಮಾತನಾಡ್ತಾರೆ. ಅದನ್ನು ಎದುರಿಸೋದಕ್ಕೆ ನನಗೆ ಯಾವುದೇ ಪೂರ್ವ ಸಿದ್ಧತೆ ಇರಲಿಲ್ಲ. ತಕ್ಷಣಕ್ಕೆ ನನಗೆ ತೋಚಿದ್ದು ನನ್ನ ಜೀವನವನ್ನು ಅಂತ್ಯಗೊಳಿಸಬೇಕು, ಇದೇ ಎಲ್ಲದಕ್ಕೂ ಪರಿಹಾರ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಆತ್ಮಹತ್ಯೆಗೂ ಕೂಡ ಟ್ರೈ ಮಾಡಿದೆ ಅನ್ನುವಂಥದ್ದನ್ನು ಅನುಪಮಾ ಗೌಡ ಅವರು ಹೇಳ್ತಾರೆ. ಅದನ್ನು ಸೋಲು ಎನ್ನುವುದಕ್ಕಿಂತ ಗೆಲುವು ಎನ್ನಬೇಕು. ನಾನು ಸಾವನ್ನ ಗೆದ್ದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸಮಯದಲ್ಲಿ ಅಂದರೆ ನಾನು ಅಕ್ಷರಶಃ ಖಿನ್ನತೆಗೆ ಜಾರದಂಥ ವೇಳೆಯಲ್ಲಿ ನನ್ನನ್ನು ಕಾಪಾಡಿದ್ದು ನನ್ನ ಆತ್ಮೀಯ ಸ್ನೇಹಿತೆ ಹಾಗೆ ನನ್ನ ಗ್ರೇಟ್ ಫ್ರೆಂಡ್ಸ್ ಸರ್ಕಲ್ ಮಾತ್ರ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಎಲ್ಲರನ್ನ ಬಿಟ್ಟು ಲವ್ ಮಾಡ್ತಿದ್ದೆ ನಾನು, ಆದರೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದು ಲವರ್ ಅಲ್ಲ, ಬದಲಿಗೆ ಫ್ರೆಂಡ್ಸ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪ್ರೇಮಕ್ಕಿಂತ ಸ್ನೇಹ ದೊಡ್ಡದು ಅನ್ನುವಂಥ ಸತ್ಯವನ್ನು ನಾನು ಜೀವನದಲ್ಲಿ ಮೊದಲ ಬಾರಿಗೆ ಕಂಡುಕೊಂಡೆ. ಪ್ರೀತಿ ಕೆಲವೊಮ್ಮೆ ಸಾವಿಗೆ ಕಾರಣವಾದರೆ ಸ್ನೇಹ ಬದುಕಿಸೋದಕ್ಕೆ ಬಯಸುತ್ತೆ. ಈ ಲೈಫ್ ಟ್ರೂತನ್ನು ನಾನೆಂದಿಗೂ ಮರೆಯೋದಿಲ್ಲ ಅನ್ನುವಂಥದ್ದನ್ನು ಅನುಪಮಾ ಗೌಡ ವೇದಿಕೆ ಮೇಲೆ ಹೇಳ್ತಾರೆ. ಅಂದಹಾಗೆ ಅನುಪಮಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂಥ ನಟಿ. ಇದರಲ್ಲಿ ತಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ಸಿನಿಮಾ, ಸೀರಿಯಲ್, ಶೂಟಿಂಗ್, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಜನರಿಗೆ ತಿಳಿಸ್ತಾ ಇರ್ತಾರೆ. ಯೂಟ್ಯೂಬ್ ಕೂಡ ಇದೆ. ನಿರೂಪಕಿಯಾಗಿ ಕೂಡ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ. ಮಜಾ ಭಾರತ, ರಾಜಾ ರಾಣಿ, ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಗಮನವನ್ನು ಸೆಳೆದಿದ್ದಾರೆ. ನಟ ವಿಜಯ ರಾಘವೇಂದ್ರ ಅವರೊಂದಿಗೆ 8ನೇ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಸ್ಯಾಂಡಲ್ವುಡ್ನಲ್ಲಿ ಛಾಪು ಮೂಡಿಸಿ
ನಟಿಸಿರುವಂಥ ಅನುಪಮಾ ಅವರು ಜಯರಾಮ್ ಕಾರ್ತಿಕ್ ಅಭಿನಯದ ಆಕರಾಳ ರಾತ್ರಿ ಚಿತ್ರದಲ್ಲಿ ನಾಯಕಿಯಾಗಿ ಕೂಡ ಮಿಂಚಿದ್ರು. 2019ರಲ್ಲಿ ಬಿಡುಗಡೆಗೊಂಡಂತಹ ರಾಘವೇಂದ್ರ ರಾಜ್ಕುಮಾರ್ ಹಾಗೆ RJ ರೋಹಿತ್ ಅಭಿನಯದ ತ್ರಯಂಬಕಂ ಚಿತ್ರದಲ್ಲಿ ಪತ್ರಕರ್ತೆಯಾಗಿ ಕೂಡ ನಟಿಸಿದ್ರು. ಸೊ ಈಕೆ ನಟಿಯಾಗ್ಬೋದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು, ಆದರೆ ನಿರೂಪಕಿ ಆಗ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆಕೆಗೂ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಈಗ ಆಕೆಯನ್ನು ನಟಿಯಾಗಿ ನೋಡೋ ಬದಲು ಸಾಕಷ್ಟು ಜನ ನಿರೂಪಕಿಯಾಗಿ ನೋಡಬೇಕು ಅಂತ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅನುಪಮಾ ಗೌಡ ಅವರ ನಿರೂಪಣೆ ಶೈಲಿ ನಿಮಗೆ ಇಷ್ಟ ಆಗುತ್ತಾ, ಅಥವಾ ನಟಿಯಾಗಿ ಅಕ್ಕ ಧಾರಾವಾಹಿಯಲ್ಲಿ ನಿಮಗೆ ಇಷ್ಟ ಆಗಿದ್ರಾ? ಬಿಗ್ ಬಾಸ್ ಸೀಸನ್ ಆಕೆ ಒಂದು 5ನೇ ಸೀಸನ್ ನೋಡಿದ್ರಾ? ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.